ನಮ್ಮೆಲ್ಲರ ಸರ್ವೋಚ್ಚ ನಾಯಕರಾದಂಥ ದೇವೇಗೌಡಜಿಯವರ ಧರ್ಮಪತ್ನಿ ಶ್ರೀಮತಿ ಚೆನ್ನಮ್ಮಾಜಿಯವರ ನುಡಿನಮನ ಕಾರ್ಯಕ್ರಮವನ್ನು ಮಂಡ್ಯ ಜಿಲ್ಲೆಯ ಕೇಂದ್ರ ಸ್ಥಾನದಲ್ಲಿ ವಿಶೇಷವಾಗಿ ನಮ್ಮ ಹೆಣ್ಣು ಮಕ್ಕಳ ಸಮ್ಮುಖದಲ್ಲಿ ಒಂದು ವಿಶೇಷವಾದಂಥ ರೀತಿಯಲ್ಲಿ ನಾವೆಲ್ಲರೂ ಸೇರಿ ಆಚರಣೆ ಮಾಡ್ತಾ ಇದ್ದೇವೆ. ಎಲ್ಲಕ್ಕಿಂತ ಮಿಗಿಲಾಗಿ ಇವತ್ತು ನಮ್ಮ ರಾಜ್ಯ ಮಟ್ಟದ ಅಧ್ಯಕ್ಷರು ಹಾಗೆ ನಮ್ಮ ಮಾಜಿ ಸಚಿವರಾದಂಥ ಲೀಲಾದೇವಿ ಆರ್ ಪ್ರಸಾದ್ ಅವರು ಹಾಗೆ ನಮ್ಮ ಜಿಲ್ಲೆಯ ಎಲ್ಲ ಮುಖಂಡರುಗಳು ಇವತ್ತು ಕಾರ್ಯಕ್ರಮದಲ್ಲಿ ಭಾಗಿಗಳಾಗಿ ಅವರಿಗೆ ಶ್ರದ್ಧಾಂಜಲಿಯನ್ನು ಅರ್ಪಿಸುವಂಥ ಒಂದು ಕಾರ್ಯಕ್ರಮ ಇದಾಗಿದೆ. ಇದೇ ತಿಂಗಳು 30ನೇ ತಾರೀಕು ವಿಶೇಷವಾದಂಥ ರೀತಿಯಲ್ಲಿ ನಮ್ಮ ಜಿಲ್ಲೆಯಲ್ಲಿ ಇವತ್ತು 1 ಲಕ್ಷಕ್ಕೂ ಹೆಚ್ಚು ಅವರ ಆಹ್ವಾನದ ಪತ್ರಿಕೆಯನ್ನು ವಿತರಣೆ ಮಾಡುವಂಥ ಕಾರ್ಯಕ್ರಮವನ್ನು ನಾವು 8 ವಿಧಾನಸಭಾ ಕ್ಷೇತ್ರದಲ್ಲಿ ಮಾಡಿದ್ದೀವಿ. ಇವತ್ತು ಎಲ್ಲ ರೀತಿಯ ಬರ್ತೀವಿ ಅಂತಕ್ಕಂಥ ಸಾರಿಗೆ ವ್ಯವಸ್ಥೆನೂ ಮಾಡಿಕೊಡುವಂಥ ಕಾರ್ಯಕ್ರಮವನ್ನು ನಾವು ರೂಪಿಸ್ಕೊಂಡಿದ್ದೀವಿ. ಎಲ್ಲರೂ ಅಲ್ಲಿಗೆ ಹೋಗಿ ಇಡೀ ದಿನ ಆ ಕಾರ್ಯಕ್ರಮ ಯಶಸ್ವಿಯಾಗಿ ನಡೀಲಿಕ್ಕೆ ನಮ್ಮ ಜಿಲ್ಲೆಯಿಂದ ಭಾಗವಹಿಸುವಂಥ ಒಂದು ಕಾರ್ಯಕ್ರಮವನ್ನು ನಾವು ಹಮ್ಮಿಕೊಂಡಿದ್ದೀವಿ. ಹೌದು, ದೇವೇಗೌಡಜಿಯವರ ಒಂದು ಶ್ರೇಯಸ್ಸಿನ ಹಿಂದೆ ಚೆನ್ನಮ್ಮಾಜಿಯವರ ಒಂದು ಶ್ರಮ ಇತ್ತು ಅನ್ನೋದಕ್ಕೆ ಅದೇ ಸಾಕ್ಷಿ. ಅಷ್ಟರ ಮಟ್ಟಿಗೆ ಅವರು ಎಲೆಮೆರೆ ಕಾಯಿ ರೀತಿಯಲ್ಲಿ ಅವರ ಜವಾಬ್ದಾರಿಯನ್ನು ನಿರ್ವಹಿಸಿದಂಥ ಕಾರಣದಿಂದ ಮನೆಗೆ ಈ ರಾಜ್ಯದ ಮೂಲೆಗಳಿಂದ ಬಂದಂಥ ಯಾವುದೇ ಜನಸಾಮಾನ್ಯರನ್ನ ಸಂತೈಸಿ ಕಳಿಸ್ತಾ ಇದ್ದಂಥವರು ಒಬ್ಬ ತಾಯಿಯಾಗಿ ಚೆನ್ನಮ್ಮಾಜಿಯವರು. ಆ ಕಾರಣದಿಂದ ಅವರ ಪ್ರೀತಿಗೆ ಅವ್ರು ಕೊಟ್ಟಂಥ ವಾತ್ಸಲ್ಯಕ್ಕೆ ಜನ ಸ್ತೋಮ ಆ ಮಟ್ಟದಲ್ಲಿ ಅವ್ರನ್ನ ನೋಡಿ ಆಶೀರ್ವಾದ ಮಾಡಿರ್ತಕ್ಕಂಥದ್ದನ್ನು ನಾವು ಕಾಣ್ತೇವೆ. ಈ ನಾವು 30ನೇ ತಾರೀಕು ಕಳೆದ ಮೇಲೆ ವಿಶೇಷವಾದಂಥ ರೀತಿಯಲ್ಲಿ ಹೋರಾಟದ ಕಾರ್ಯಕ್ರಮವನ್ನು ನಾವು ಹಾಕುತ್ತೀವಿ. ಅದು ಅಕ್ಷರಶಃ ಸತ್ಯ ಆಗಿದೆ. 30ನೇ ತಾರೀಕು ಕಳ್ಕೊಂಡು ನಾವು ಸಕ್ರಿಯವಾಗಿ ಅದ್ರಲ್ಲಿ ತೊಡಗಿಸ್ಕೊತೀವಿ ಅಂತಕ್ಕಂಥ ಮಾತನ್ನು ಹೇಳಿಕ್ಕೆ ಬಯಸ್ತೇನೆ. 30ನೇ ತಾರೀಕು ಆದಮೇಲೆ ನಾವೆಲ್ಲರೂ ಕೂತು ಯಾವ ರೀತಿ ನಮ್ಮ ಡಿಮ್ಯಾಂಡ್ ಇಡಬೇಕು ಅಂತಕ್ಕಂಥದ್ದನ್ನು ಕಾರ್ಯಕ್ರಮ ರೂಪಿಸಿ ಶುರು ಮಾಡ್ತೀವಿ. ಬಹುತೇಕ ಅದನ್ನು ತೀರ್ಮಾನ ಮಾಡ್ತೀವಿ ನಾವು. ಓಕೆ, ಥ್ಯಾಂಕ್ ಯು ಸರ್. ಇಲ್ಲಿ ಮಾತು ಇವತ್ತು ರಾಜಕೀಯ ಬೇಡ. ಇವತ್ತು ಈ ಕಾರ್ಯಕ್ರಮ ಆದ ಕಾರಣದಿಂದ ಮುಂದಿನ ದಿನಗಳಲ್ಲಿ ಆ ಕಾರ್ಯಕ್ರಮ ರೂಪಿಸ್ಕೊಂಡು ಮಾತಾಡೋಣ. ಥ್ಯಾಂಕ್ ಯು.